ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮನೆ ಮೋಲ್ಡ್ ಅಂತ ಬಂದಿದೆ ಹೆಂಗಿರುತ್ತೆ. ಆ್ಯಂಡ್ ಇದೊಂದು ಡೈನಿಂಗ್ ಏರಿಯಾ ಅಂತ ಇದೆ. ಇದರಲ್ಲಿ ಒಂದು ವಿಂಡೋ ಇಡ್ಸ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಎಲ್ ಶೇಪ್ ರೋಡ್ ಆಗಿರೋದ್ರಿಂದ ಎರಡು ಕಡೆ ರೋಡ್ ಬಂದಿರೋದ್ರಿಂದ ನಮಗೆ ಗಾಳಿ ಬೆಳಕಿಗೇನು ತೊಂದರೆ ಇಲ್ಲ. ತೊಟ್ಟಿ ಆ್ಯಂಡ್ ಪಾರ್ಕಿಂಗ್ ಏರಿಯಾ ಬರುತ್ತೆ. ಇದೆಲ್ಲ ಫುಲ್ಲು ಅಷ್ಟೇ ನೋಡಿ, ಪಾರ್ಕಿಂಗ್ ಏರಿಯಾ. ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮನೆ ಮೋಲ್ಡ್ ಅಂತ ಬಂದಿದೆ. ಸೊ ಇವತ್ತು ಇಲ್ಲೊಂದು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀವಿ. ತೋರಿಸ್ತೀನಿ ನಿಮಗೆ ಒಂದು ಸಲ ರ್ಯಾಂಡಮ್ ಆಗಿ ನೋಡಿ. ಕಿರಣ ನೀರು ಹಾಕ್ತಾ ಇದ್ದಾನೆ. ಸೊ ಕೆಲಸ ಎಲ್ಲ ಮುಗ್ದಿದೆ. ಮೋಡೊಂದು ಹಾಕಬೇಕಷ್ಟೆ. ಕ್ಯೂರಿಂಗ್ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಕ್ಯೂರಿಂಗ್ ಮಾತ್ರ ನಾವು ಅವ್ರಿಗೆ ಮಾಡೋಕ್ಕೆ ವಹಿಸಿಲ್ಲ, ನಾವೇ ಮಾಡ್ಕೊಳ್ಳೋಣ ಅಂತ. ಸೊ ಒಳಗಡೆ ಎಲ್ಲ ಫಿನಿಶಿಂಗ್ ಆಗಿದೆ. ಇನ್ನೇನಿದ್ರು ಹೊರಗಡೆ ಅಂಗಡಿ ಮನೆ ಒಂದು ಫಿನಿಶಿಂಗ್ ಆಗಬೇಕು. ಸೊ ಹಂಗಾಗಿ ಕಿರಣ ಫುಲ್ಲು ಕ್ಯೂರಿಂಗ್ ಮಾಡ್ತಾಯಿದ್ದಾನೆ. ತುಂಬ ದಿವಸದಿಂದ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಕ್ಲೀನಾಗಿ. ಟೈಮ್ ಸಾಕಾಗ್ತಾಯಿಲ್ಲ. ಆ್ಯಂಡ್ ನಿಮ್ಗೆ ಗೊತ್ತಿದ್ದಂಗೆ ಮಾರ್ನಿಂಗಿಂದನೂ ಬ್ಯುಸಿ ಶೆಡ್ಯೂಲ್ಡಲ್ಲಿರೋದ್ರಿಂದ ಸೊ ಹೀಗೆ ಇದು ಓಪನ್ ಕಿಚನ್ ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೂ ಅಂಗಡಿದು ತೋರಿಸ್ತೀನಿ ನಿಮಗೆ. ಅಂಗಡಿನೂ ಅಷ್ಟೇ ನೋಡ್ಬೋದು ನೀವು. ಇನ್ನು ಈ ಹಂತದಲ್ಲಿದೆ. ಇನ್ನು ಕನ್ಸ್ಟ್ರಕ್ಷನ್ ಶುರುವಾಗಿಲ್ಲ ಇದು. ಸೊ ಶುರು ಮಾಡೋಣ ಅಂತ ಇವಾಗ ಅದನ್ನು ಮೋಲ್ಡ್ ಲೆವೆಲಿಗೆ ಬರಬೇಕಲ್ಲ. ಸೊ ಮೋಲ್ಡ್ ಹಾಕೋದಕ್ಕೆ ಸೊ ಮಾರ್ನಿಂಗ್ ಈವ್ನಿಂಗ್ 2 ಟೈಮು ಅಷ್ಟೇ ಕ್ಯೂರಿಂಗ್ ಮಾಡ್ತಾಯಿದ್ದೀವಿ ಚೆನ್ನಾಗಿ. ಯಾಕಂದರೆ ಕ್ಯೂರಿಂಗ್ ಚೆನ್ನಾಗಿ ಮಾಡಿದಷ್ಟು ಬಿಲ್ಡಿಂಗ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂದು ಡೈನಿಂಗ್ ಏರಿಯಾ ಅಂತ ಇದೆ. ಇದರಲ್ಲಿ ಒಂದು ವಿಂಡೋ ಇಡ್ಸ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಕಾಣಿಸ್ತಾ ಇದೆ. ಅಲ್ಲಿ ಫುಲ್ಲು ಖಾಲಿ ಸೈಟ್ ಇರೋದ್ರಿಂದ ಬೆಟ್ಟ ಎಲ್ಲ ಕಾಣುತ್ತೆ. ನಾನು ನಿಮಗೆ ಒಂಥರ ವ್ಯೂಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಸೊ ನೀವು ನೋಡ್ಬೋದು ಎಲ್ಲ ಫುಲ್ಲು ಮಾವಿನ ತೋಟ. ಆ್ಯಂಡ್ ತುಂಬ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ. ನೀವು ನೋಡ್ದಂಗೆ ಫುಲ್ಲು ಅಷ್ಟೇ ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಆ್ಯಂಡ್ ಫಸ್ಟ್ ಮನೆ ಆಗಿರೋದ್ರಿಂದ ಈ ಥರ ಎಲ್ಲ ಫುಲ್ಲು ಮಾವಿನ ತೋಟ. ಅಂಗಡಿಗೂ ಅಷ್ಟೇ ಫುಲ್ಲು ಮಾವಿನ ತೋಟ ಇದೆ. ಸೊ ವೀಡಿಯೋನ ನೊಬ್ಳೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ. ಸೊ ಒಂದು ಸಲ ಇಲ್ಲಿ ವೀಡಿಯೋ ಮಾಡೋಣ ಅನ್ನೋದೊಂದು ಆಸೆ ಇತ್ತು. ಸೊ ಹಾಗಾಗಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಮುಗಿಲಿ ಅಂತ ಕಾಯ್ತಾ ಇದ್ದೋ. ಸೊ ಆಗಿದೆ, ಒಂದು 60% ಆಗಿದೆ. ಮೋಡ್ ಆದಮೇಲೆ ಇನ್ನೊಂದು 40% ಬಾಕಿ ಇದೆ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಅಂದರೆ ಇಷ್ಟು ಬೇಗ ಮನೆ ಕಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಕೋಇನ್ಸಿಡೆಂಟ್ಲಿ ಮನೆ ಕನ್ಸ್ಟ್ರಕ್ಷನ್ ಆ್ಯಂಡ್ ಅಂಗಡಿ ಎಲ್ಲ ಆಗ್ತಾಯಿದೆ. ಖುಷಿ ಇದೆ ನಿಮ್ಮ ಹತ್ರ ಹಂಚ್ಕೊಳ್ಳೋದು. ಆ್ಯಂಡ್ ನಂಗೆ ಕಿರಣ ಯಾವಾಗೂ ಹೇಳ್ತಾಯಿದ್ದೆ ತೋಟದಲ್ಲಿ ಒಂದು ಮನೆ ಕಟ್ಟಬೇಕು ಅಂತ. ಸೊ ಇವಾಗ ಅದೇ ಥರ ಆಗಿದೆ. ಸೊ ವ್ಯೂಸ್ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಹಿಂದೆಗಡೆ ವ್ಯೂ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಬೆಟ್ಟ, ಗಾಳಿ ಬೆಳಕು. ನಮ್ದು ಇಲ್ಲಿ ಎಲ್ ಶೇಪ್ ರೋಡ್ ಆಗಿರೋದ್ರಿಂದ ಎರಡು ಕಡೆ ರೋಡ್ ಬಂದಿರೋದ್ರಿಂದ ನಮಗೆ ಗಾಳಿ ಬೆಳಕಿಗೇನು ತೊಂದರೆ ಇಲ್ಲ. ಮೇಲೆ ಬರಲಾ? ಒಂದು ನಿಮಿಷ ನೀರು ಆಫ್ ಮಾಡು. ಕಿರಣನ ಹತ್ರ ಅವನು ಯಾವಾಗ ಹೇಳ್ತಾ ಇದ್ದ ಮನೆ ಎಷ್ಟು ವರ್ಷ ಕಟ್ಟೋಣ ಅಂತ ಹೇಳಿದೆ. ಮನೇನ ಬೇಗ ಮಾತಾಡಬೇಕು. ಬೇಗ ಮಾತಾಡೋಣ. ಹೇಳು, ಏನನ್ನಿಸ್ತು ಮನೆ ಕಟ್ಟಿದ್ಮೇಲೆ ಹೇಳೋಣ. ಈಗ ಹೇಳು ಏನಾದರೂ. ಎಲ್ಲರೂ ಹೇಗಿದ್ದೀರಾ? ಬರೀ ಒಂದು ಇನ್ನೇನು ಕೆಲಸ ಇಲ್ಲ. ಬೆಳಗ್ಗೆ ಆಯಿತು ಸಾಯಂಕಾಲ ಆಯಿತು ಅಂದರೆ ಬರೀ ನೀರು ಹಾಕೋದೇ ಕೆಲಸ. ಆ್ಯಂಡ್ ಖುಷಿ ಇದೆ ಇವತ್ತು
ಮನೆ ಕಟ್ಕೊಂಡು ಮಾಡ್ತಾ ಇರೋದು. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಹೇಳಿ ಒಂದ್ಸಲ. ಮೇಲಿಂದ ನಿಮಗೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ಆ್ಯಂಡ್ ಚೆನ್ನಾಗಿದೆ. ಸೊ ಇಲ್ಲೂ ಅಷ್ಟೇ ರೋಡು, ಮೇನ್ ರೋಡು. ಬಂದಿದ್ದಾನೆ ಇವನು. ಸೊ ಒಂದ್ಸಲ ರ್ಯಾಂಡಮ್ ಅಂತ ತೋರಿಸ್ತೀನಿ ಯಾವ ಹಂತಕ್ಕೆ ಬಂದಿದೆ ಅಂತ. ಇನ್ನೇನು ಹೇಳೋಕ್ಕಾಗಲ್ಲ, ತುಂಬ ದಿನ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ವೀಡಿಯೋಸಲ್ಲಿ ತೋರಿಸ್ತೀನಿ ರ್ಯಾಂಡಮಾಗಿ. ಆ್ಯಂಡ್ ಫಿನಿಷಿಂಗ್ ಆದಮೇಲೆ ಫುಲ್ಲು ವೀಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಫುಲ್ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ವ್ಲಾಗ್ ಮಾಡ್ತಾಯಿಲ್ಲ, ಸ್ಟಾಪ್ ಆಗಿಬಿಟ್ಟಿದೆ ಅಂತ. ಸೊ ಬ್ಯುಸಿ ಇರೋದ್ರಿಂದ ಆಗ್ತಾಯಿಲ್ಲ ವ್ಲಾಗಿಗೆ ಟೈಮ್ ಕೊಡೋದಕ್ಕೆ. ಆ್ಯಂಡ್ ಸ್ವಲ್ಪ ಈ ನಡುವೆ ಸುಸ್ತು ಕೂಡ, ನಿದ್ರೆ ಮಾಡಿದ್ರೆ ಸಾಕು ಅನ್ನೋ ಥರ ಒಂದು ಸಿಚುವೇಶನ್ಸು. ಸೊ ಹಾಗಾಗಿ ವ್ಲಾಗ್ಸ್ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಸೊ ಟ್ರೈ ಮಾಡ್ತೀನಿ, ಹಾಗೆ ಒಂದೊಂದು ಹಾಕ್ತಾಯಿರ್ತೀನಿ. ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾಯಿರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಷ್ಟೇ ತುಂಬ ಜನ ವಿಶ್ ಮಾಡ್ತಾಯಿದ್ರಿ ನನಗೆ ಆದಷ್ಟು ಬೇಗ ನಿಮ್ಮ ಮನೆ ಕಟ್ಟಂಗೆ ಆಗಲಿ ಅಂತ. ಸೊ ಆಗ್ತಾಯಿದೆ. ಇನ್ನೇನು ಹೇಳೋದು, ಇಷ್ಟೇ. ಖುಷಿ ಆಗುತ್ತೆ, ಯಾಕಂದರೆ ಯಾವಾಗೂ ನಿಮ್ಮ ಹತ್ರ ನನ್ನ ಒಂದು ಬ್ಯಾಡ್ ಫೇಸಸ್ನೇ ಹೇಳ್ತಾ ಇದೆ ಯಾವಾಗಲೂ. ಆ್ಯಂಡ್ ಡ್ಯೂಪ್ಲೆಕ್ಸ್ ಮನೆ ಕಟ್ಟಬೇಕನ್ನೋ ತುಂಬ ಆಸೆ ಇತ್ತು. ಆ್ಯಂಡ್ ಪ್ಲಾನಿಂಗ್ ಎಲ್ಲ ಡ್ಯೂಪ್ಲೆಕ್ಸೇ ಮಾಡಿಸಿದ್ದೀವಿ. ಆ್ಯಂಡ್ ಯಾಕೆ ನಾವು ಇಷ್ಟು ಬೇಗ ಮನೆ ಕಟ್ಕೊಂಡು ಬರ್ತಾಯಿದ್ದೀವಿ ಅನ್ನೋದಕ್ಕೆ ನಾನು ಒಂದು ಸೀರಿಯಸ್ ನೋಟ್ ನಾನು ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡಬೇಕು. ಅದನ್ನು ನಾನು ಮಾಡ್ತೀನಿ ಆದಷ್ಟು ಬೇಗ. ಸೊ ಇಷ್ಟು ಇವತ್ತಿನ ವ್ಲಾಗು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ತುಂಬ ಕ್ರಿಟಿಕಲ್ ಕಂಡೀಷನಲ್ಲೆಲ್ಲ ಜೊತೆಗಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಸಲ ರ್ಯಾಂಡಮಾಗಿ ಮನೇನ ತೋರಿಸ್ತೀನಿ ಯಾವ ಹಂತದಲ್ಲಿದೆ ಅಂತ. ಸೊ ನೋಡಿ ಫುಲ್ಲು ಇದು ವ್ಯೂಸು, ಮನೆ ವ್ಯೂ. ಅಂದರೆ ಇದು ಸ್ಟೇರ್ ಕೇಸ್ ಮಾಡಿದ್ದಾರಲ್ಲ ಒಳಗಡೆಯಿಂದ. ಸೊ ಹಾಗಾಗಿ ಅದ್ರ ಮೇಲೆ ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಇದೆಲ್ಲ ಆಗಿದೆ. ಸೊ ಏನೋ ಹೇಳ್ತೈತೆ ನೋಡು. ಸೊ ಇದು ಅಂಗಡಿ ಮೇಲಿಂದ ತೋರಿಸ್ತಾ ಇದ್ದೀನಿ ನೋಡಿ. ಇದು ಅಂಗಡಿ, ಇದು ಇದೆ ಮೇನ್ ರೋಡು. ಸೊ ಇದೇನು ಕಾಣ್ತಾ ಇದೆ ಕೆಳಗಡೆ ಫುಲ್ಲು ಅಂಗಡಿ ಪೋರ್ಷನ್ಸು. ಅದು ಅಷ್ಟೇ ಮೊಳ್ಳು ಹಂತಕ್ಕೆ ಬರ್ತಾ ಇದೆ. ಇಷ್ಟು ಇದು ನಮ್ಮದು ಮೇನ್ ಡೋರ್ ಬಂದು ನಂದಿ ಬಾಗಿಲಿಗೆ ಬಂದಿದೆ. ಇದೇ ನಮ್ಮದು ಮೇನ್ ಡೋರು. ನೋಡಿ ಇಷ್ಟು. ಇದು ಬಂದು ತೊಟ್ಟಿ ಆ್ಯಂಡ್ ಪಾರ್ಕಿಂಗ್ ಏರಿಯಾ ಬರುತ್ತೆ. ಇದೆಲ್ಲ ಫುಲ್ಲು ಅಷ್ಟೇ ನೋಡಿ, ಪಾರ್ಕಿಂಗ್ ಏರಿಯಾ. ಸೊ ನೋಡಿದ್ರಲ್ಲ, ಇದಿಷ್ಟು ವೀಡಿಯೋಸು. ಸೊ ಥ್ಯಾಂಕ್ ಯು ಸೋ ಮಚ್. ಫುಲ್ಲು ಖಾಲಿ ಸೈಟ್ ಆಗಿರೋದ್ರಿಂದ, ನಮ್ಮದೇ ಮನೆ ಇರೋದ್ರಿಂದ ಗಾಳಿ ಬೆಳಕು ಆ್ಯಂಡ್ ಹಸಿರಾಗಿದೆ. ಸೊ ಇದಿಷ್ಟು ಮನೆ ಈ ಹಂತದಲ್ಲಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಆ್ಯಂಡ್ ತುಂಬ ವಿಷಯನ ಶೇರ್ ಮಾಡಬೇಕು. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ.